ರತ್ನ 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 ಅಯ್ಯೋ ರೀ ಇದಕ್ಕೆ ಕೂತಿದ್ದೀರಿ? ರತ್ನ ಯಾಕಂದ್ರೆ ವಾತಿ ಬಂದಂಗಾಯ್ತದೆ, ಹೆಂಗೆಗೋ ಆಯ್ತದೆ ಕಲೆ. ಅಯ್ಯಪ್ಪ ಸುಸ್ತಾಯ್ತದೆ, ಹೊಟ್ಟೆ ಎಲ್ಲ ನೋದಂಗೆ ಆಯ್ತದೆ, ಹೆಂಗೆಗೋ ಆಯ್ತಾ ಕೂತದೆ. ಯಾಕ್ರಿ ಇವತ್ತ ಚೆನ್ನಾಗಿ ಹೋದ್ರಲ್ಲ, ಏನಾಯ್ತು? ನೀರು ತರನ, ನೀರು ಕುಡ್ದಿರಾ? ಬೇಡ ನೀರು ಬೇಡ, ಯಾಕೋ ಜೀವಕ್ಕೆ ಆಯ್ತಿಲ್ಲ ಕಲೆ. ಅಯ್ಯಪ್ಪ ಶಿವನೇ, ಬನ್ನಿ ಹಾಸ್ಪಿಟ್ಲ್ಗಾರ ಹೋಗದ. ಮನೇಲಿ ₹1 ಕಾಸಿಲ್ಲ, ಏನು ಹಾಸ್ಪಿಟ್ಲ್ ಹೋದಿಯೇ? ಅಯ್ಯ ಬಿಡು, ಅಂಗಡಿಲಿ ಒಂದು ಮಾತ್ರೆ ಗಿತ್ರ ತಗೊಂಡು ಕುಡಿತೀನಿ, ಸರಿ ಆಯ್ತದೆ. ನಡೀರಿ, ದುಡ್ಡು ಹೆಂಗಾರ ಅಲ್ಲಿ ನಡೀರಿ, ಹಾಸ್ಪಿಟ್ಲ್ಗೆ ಹೋಗದ. ಬೇಡ ಕನ್ಸುಕಿರು, ಮನೇಲಿ ₹1 ಕಾಸಿಲ್ಲ. ಅಯ್ಯೋ ಯಾಕೆ ಕಡೆ ಇತ್ತೀಚೆಗೆ ಹೊಟ್ಟೆಲ್ಲ ಆ ಕಡೆ ಈ ಕಡೆ ಹೊಸಿನೂ ಏಕಿಲ್ಲ ಕಲೆ. ನಾನು ಹೇಳ್ಬಾರ್ದು ಅಂದ್ಕೊಂಡು ಒಂದು ತಿಂಗಳಿಂದನೂ ನೋವು. ಹೋಗಾಗ್ಲಿಲ್ಲ ಅಂದ್ರೆ ಹೇಳ್ಕೋಬೇಕಲ್ವಾ? ನೀವು ಸರಿಯಾದವ್ರು, ನೀವು ಹೆಂಗೋ ಆಯ್ತದೆ, ದೇವ್ರ ದಾರಿ ತೋರ್ದಂಗೆ. ನೀವು ಒಂದು ತಿಂಗಳಿಂದ ಹೊಟ್ಟೆ ನೋವು ಅಂತಿರ್ತು, ಹೇಳ್ಬೇಡ್ರಿ ನೀವು. ನಡೀರಿ ಮೊದಲು ಹಾಸ್ಪಿಟ್ಲ್ಗೆ ಹೋಗದ. ಬನ್ನಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸೋದಂತೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಖರ್ಚಿಗೆ ಅಂತ ಹೊಸಿ ಕಾಸು ಬೇಡವಾ? ಸುಮ್ಮನಿರು, ₹1 ದುಡ್ಡಿಲ್ಲ, ₹1 ಇಲ್ದಂಗೆ ಆಗೋಗೋದಕ್ಕೆ ಹೋಗು. ಅಯ್ಯೋ ಈ ರೈತರು ಕಷ್ಟ ಭಗವಂತನ ಗೊತ್ತು. ಅಯ್ಯೋ ಶುಂಠಿ ಹಾಕ್ತೆ ಒಳ್ಳೆ ದುಡ್ಡು ಆಯ್ತದೆ ಅಂದ್ಬಿಟ್ಟು ಎಲ್ಲ ಪೂರ ನಷ್ಟ ಆಗೋಯ್ತು. ಅಯ್ಯೋ ದೇವ್ರೆ, ನಾನು ಹಾಕಿದ ಬಂಡವಾಳು ಬರ್ನಿಲ್ವಲ್ಲಪ್ಪ. ಸಾಲದವ್ರು ಹೊಡ್ತ ಯಾರು ಸಿಕ್ಕರೆ ತಡೇನು ಹೋಗತ್ತಾಗೆ. ಆಯ್ತು ಸುಮ್ಕಿರ್ರಿ, ಇನ್ನೇನು ಮಾಡೋಕ್ಕದು? ನೀವು ಏತ್ನೆ ಅಂಟಿಸ್ಕಡೆ ನೀವು ಹಿಂಗಾಗಿರೋದು. ನೀವು ಮನ್ಸೂನ್ಗೆ ಏತ್ನೆಗಿಂತವ ಇನ್ನೇನು ರೋಗ ಬೇಡ. ಸುಮ್ಮನಿರಿ, ನೀವು ತಲೆಗೆಡ್ಸ್ಕೊಬೇಡಿ. ನೀವು ಎಲ್ಲ ಸರಿ ಆಯ್ತದೆ ಅಂತ ಎಷ್ಟು ಹೇಳಿದ್ರು ಕೇಳಕ್ಕಿಲ್ವಲ್ಲ ನೀವು. ಒಳ್ಳೆ ಚೆನ್ನಾಗಿ ಆಡ್ತಿದ್ರಿ. ಹೋಗಿ ಲಾಸ್ ಆಗೋದು ಸತಿ ಆರಂಭ ಎಲ್ಲ ಆದ್ಗೆಟ್ಟೋಯ್ತು, ಬುಡಿ ಹೋಗಿದ್ದೋಯ್ತು. ಮುಂದೆ ಬರೋದು ನೋಡ್ಬೇಕು ಹೊರ್ತು ಏತ್ನೆ ಮಾಡ್ಕೊಂಡು ಕೂತ್ಕೊಂಡ್ರದ? ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ, ನೀವು ಏತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲಕ್ಕೂ ಮುಂದಕ್ಕೆ ಹಂಗೆ ಬಂದದ ಹೇಳಿ? ಸಾಲದವ್ರು ಸುಮ್ಮನೆ ಅದಾರ? ಮಾಡೋದ ಮುಂದೆ ಏನೋ ಪ್ರಯತ್ನ ಪಡಲೇಬೇಕು ತಾನೆ? ಪ್ರಯತ್ನ ಪಡೋದು ಏನೋ ಕಾರಣಕ್ಕೆ ಹೋಗತ್ತಾಗೆ. ಆಯ್ತು ಬನ್ನಿ, ಹಾಸ್ಪಿಟ್ಲಿಗೆ ಹೋಗಿ ಬರೋಕ್ಕಾಯ್ತದೆ. ಅದಕ್ಕೆ ಅದೇ ಕಾಲ್ ಕೂತಿದ್ದಿ? ಅಯ್ಯೋ ಯಾಕಂದ್ರೆ ಹೊಟ್ಟೆ ನೋವು ಕಣವ. ಅದೇ ಮೇಲೆ ಸೋಪ್ ತಗೋಸ್ಕೊ, ತೊಪ್ಪೆ ಬಗಳೂ ಒಂದು ಕೆಂಡ ಸೊಪ್ಪು ಎಲ್ಲ ಸರಿ ಆಯ್ತದೆ. ಮತ್ತೆ ಇಲ್ಲಕ್ಕಂದು ಸುಮ್ಕಿರಿ, ಯಾಕೋ ಹೊಟ್ಟೆ ನೋವು ಅಂತವ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಬನ್ನಿ, ಮಾಡೋ ಕೆಲಸ ನಿಮಗೆ ಏನು ಮಾಡಕ್ಕೆ ಹಾಸ್ಪಿಟ್ಲಿಗೆ? ಎಲ್ಲೋ ಬಿಸಿಲಲ್ಲಿ ಹೋಗಿದ್ನಲ್ಲ, ಅದಕ್ಕೆ ಸೋಪ್ನಾಗ ಆಗಿರ್ಬೇಕಂತ ಸುಮ್ಕಿರು. ಸೋಕು ಪಾಕು ಮಾಡ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳಿ. ಆಮೇಲೆ ಹೆಚ್ಚು ಕಮ್ಮಿ ಏನು ಮಾಡೋದು? ಏನು ಹೆಚ್ಚು ಕಮ್ಮಿ ಅದದು? ಇಷ್ಟನಾಗ ಮಾತಾಡ್ತೀಯ ನೀನು? ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀನಿ ನೀನುವೆ. ಏನು ಆಗ್ಬಾರ್ದಾಗ್ಬಿಡ್ತದೆ, ಬರೀ ಬಾಯಿ ಹತ್ರ ಸಾಕು, ಬರೀ ಅನಿಷ್ಟು ಮಾತ್ಕೊಳ್ಳೆ. ವಾವ್, ಅವಳು ಏನಂದ್ಲು ಅಂತ ಹಂಗೆ ಮಾತಾಡ್ತಿದ್ದೀನಿ ನೀನು? ಸುಮ್ಮನಿರವ. ಉಂಕಲ್ಲ, ನಿನ್ನ ಕೈ ಹೇಳ್ಸ್ಕೊಬೇಕು ನಾನು. ಎಷ್ಟು ಮಟ್ಟಿಗೆ ಹೇಳ್ತಾನೆ ನೋಡು. ಅವ್ವ, ನಾನೇ ಹೊಟ್ಟೆ ನೋವು ಸಾಯ್ತಾ ಕುಂತೀನಿ. ಇದು ಯಾಕೋ ಹಿಂಗೆ ಕಿರಿಕಿರಿ ಅಂದಿ ಮನೇಲಿ? ಹೊಸಿ ನಗ್ನಗಿತ ಇರೋದು ಕಲಿ ನೀನು. ಏನು ತರಕಿಲ್ಲ ಬರೋಕಿಲ್ಲ, ನಗ್ನಗಿತ ಉಣ್ಕೊಂಡು ತಿನ್ಕೊಂಡು ಆಗಿದ್ದು ಉಣ್ಕೊಂಡಿರು ಅಂದ್ರು ಇರಕಿಲ್ಲ ಅಂತೀಯಲ್ಲ ನೀನು. ಏನು ಕಮ್ಮಿ ಆಗಿರೋದು ಅಂತ ಹಿಂಗೆ ಅಡಿಯ ನೀನು? ಕಣಪ್ಪ ಹೊಸಿಯಲ್ಲ, ಏನು ನೀನು ತಾನೆ ವಾರಕ್ಕೆ ಮೂರ್ಸದೆ ಬಾಡು ಅದು ಇದು ಅಂತ ಬೇಕಾದಂಗೆ ತಂದು ಇದೆಯೇ? ನಮ್ಮ ಒಂದು ವಯಸ್ಸಾಗದೆ ಶಕ್ತಿ ಸಾಲಕ್ಕಿಲ್ಲ ಅಂದ್ಬಿಟ್ಟು ಏನು ಒಂದೊಂದು ಲೋಟ ಹಾಲು ಕಾಯಿಸಿ ಬಾದಾಮಿ ಹಾಲು ಮಾಡಿ ಕೊಡ್ತಾ ಇದೆಯೇ? ಹಣ್ಣು ಹಂಪಲೆ ಅಂತ ತಂದು ಗುಡ್ಡೆ ಹಾಕ್ತಿದೆಯೇ? ಅದೇ ಉಪ್ಪೆಸರು ಅದೇ ಪಜ್ಜಿ ಸಾರು ಉಣ್ಕೊಂಡು ಕಾಲ ಕಳಿತಾ ಕುಂತಿನ್ಕೊಂಡು ಕೂತ್ಕಲ್ಲ. ಏನು ನೀನೇನು ನಲ್ಪಾಕ ಇಳಿಸಿಲ್ಲ ಕತೆ? ಅಷ್ಟ ಸುಖ ಎಲ್ಲಾದ್ರೂ ಒಂದೇ ಸಮಯ ಇರ್ಬೇಕನ್ನವ. ಇನ್ನೇನು ಮಾಡಿ? ಈ ಬಾರಿ ಭಾಳ ಹಿಂಸೆ ಆಗೋಯ್ತು ನನಗೆ. ಶುಂಠಿ ಹಾಕ್ಬಿಟ್ಟು ಲಾಸ್ ಆಗೋಯ್ತು. ಏನು ಮಾಡಿ ಹೇಳು? ಮನೆ ಖರ್ಚಿಗೂ ದುಡ್ಡು ತರೋಷ್ಟು ಶಕ್ತಿ ಇಲ್ದಂಗೆ ಆಗೋದೆ. ನನಗೆ ಬೇರೆ ಒಂದು ತಿಂಗಳಿಂದನೂ ಹುಸಿ ಹೊಟ್ಟೆ ನೋವಲ್ಲ. ಹೇಳೋರು ಮನೇಲಿ ಗಾಬರಿ ಆಯ್ತಾರೆ ಅಂದ್ಬಿಟ್ಟು ಏನಿಲ್ಲ ನಾನು. ತಿಂಗಳಿಂದ ನಡಿ ಒಂದು ದೇವಸ್ಥಾನಕಾರ ಹೊಟ್ಟು ಬರೋದ. ಏನು ಮನೇಲಿ ಒಂದು ಯಾವಾರ ನೋಡ್ತಕ್ಕಿಲ್ಲ ಏನೂ ಇಲ್ಲ. ಮತ್ತೆ ಇಲ್ಲಕ್ಕ ಸುಮ್ಕಿರಿ, ದೇವಸ್ಥಾನಕ್ಕಿಂತ ಹಾಸ್ಪಿಟ್ಲ್ಗೆ ಹೋರು ಒಳ್ಳೇದು ಕಣತೆ. ಇವಳು ಎಲ್ಲ ಅನ್ಕೊಂಡವಳೆ, ಎಲ್ಲ ಹಾಕು ಬಾಯಕ ಬರೋದು. ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಕಲಿ ನೀನು. ನಮ್ಗಿಂತ ಗೊತ್ತಾ ನಿನಗೆ? ನಮ್ಗಿಂತ ಗೊತ್ತಾ ಹೇಳು? ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಕಲಿಬೇಕು, ಮಾತಾಡೋದೆಲ್ಲ ಮಾತ್ಕೊಳ. ಆಯ್ತು ಸುಮ್ಮನಿರಿ, ನಾನು ಏನಂದೆ ಅಂತ. ಯಾರೋ ನಮ್ಗೆ ಆಗದೋದರು ಮುಂಡೆ ಮಕ್ಕಳು ಮಾಡ್ಸವ್ರೆ. ಮಾಡ್ಸಿರೋದಕ್ಕೆ ಮಾಡ್ಸಿರೋದಕ್ಕೆ ಹಿಂಗೆ ಮನೇಲಿ ಒಂದು ಯಾವಾರ ನೋಡ್ತೇ ಇಲ್ಲ. ಅದೇ ಆ ಮುಂಡೆ ಮಕ್ಕಳು ಬರ್ಬಾರ್ದೇ ಬರ್ಬಾರ್ದು ರುದ್ರ ಬಂದ್ಬಿಡ್ತು ನಮಗೆ. ಥೂ, ಮೊದ್ಲು ಹಿಂಗಿತ್ತಿಲ್ಲ ಕಣವೆ. ಅಯ್ಯೋ ದೇವ್ರೆ, ಸುಮ್ಮನಿರವ. ಏನೊಳೆ ಮೊದಲೇನು ತಾಸಿ ಮನೆ ಇದ್ಬಿಟ್ಟು ಈಗ ಅಂಚು ಮನೆಗೆ ಬಂದಿದ್ಯಾ? ಅವತ್ತು ಅದೇ ಪರಿಸ್ಥಿತಿ, ಇವತ್ತು ಅದೇ ಪರಿಸ್ಥಿತಿ. ಸುಮ್ಮನಿರೋದು ನೀನು. ಸುಮ್ಮನೆ ಬಾಯಿ ಮಾಡ್ಕೊಂಡು ಕೂತ್ಕೊಬೇಡ. ಓ ಇವನೊಬ್ಬ ಅಲಕಲೆ ಏನ್ಲೇ ಮನೇಲಿ ಮಾತಾಡೋದೇ ತಪ್ಪ? ನೀನು ಸರಿ ಬಿಡು, ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ. ಎಂತ ಹಾಸ್ಪಿಟ್ಲಿಗೆ ಹೋದಿ? ಇದು ಹಾಸ್ಪಿಟ್ಲ್ ಕಾಯಿಲ್ಲ ಕನ್ನಡಿ. ಒಟ್ಟು ನೋವು ಅಂದರೆ ಯಾವುದೋ ಗಿಂಕೆವು ಅನ್ಸರ್ಸ್ಕೊಂಡಿರ್ಬೇಕಾರ, ಇಲ್ಲ ಯಾರು ಮಠ ಜಟ ಮಾಡಿಸಿರ್ಬೇಕು. ಅದೇ ಏನಿಗೆ ಮಾತಾಡ್ತಾ ಇದ್ರಿ ನೀವು? ಸರಿ ಬಿಡಿ, ಚೆನ್ನಾಗಿ ಮಾತಾಡೋದು ಕಲ್ತಿದ್ರಿ. ಎಂತ ಸಂಖ್ಯೆವು ಅವೆಲ್ಲ ನೀವು ಮೂಢನಂಬಿಕೆಗಳು ನಂಬ್ಕೊಂಡು ಕೂತ್ಕೊಂಡಾರ. ಒಂದು ತಿಂಗಳಿಂದ ಹೊಟ್ಟೆ ನೋವು ಅಂತವ್ರೆ, ಸುಮ್ಕಿರಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾಯ್ತದೆ. ಮಡಗಿದೆಯಲ್ಲ ನೀನು? ನಿಮ್ಮ ಅಪ್ಪನಟ್ಟಿಗೆ ಓದ್ಕೊ ಬಂದು ಅದನ್ನ ಕೊಡು, ನೀನು ಕರ್ಕೊಂಡೋಗು. ಕೊಟ್ಬಿಟ್ಟು ನಮ್ಮ ಅಪ್ಪನಟ್ಟಿಯವ್ರು ತೀಟೆ ಬಂದಿದ್ದು ಕೊಡೋಕ್ಕೆ ಚೆನ್ನಾಗಿ ಮಾತಾಡ್ತೀರಿ ನೀವೇ. ತೀಟೆ ಬರಲಿಲ್ಲ ಅಂದ್ರೆ ಇನ್ಯಾಕೆ ಮಾತಾಡಿ ನೀನು? ಇನ್ಯಾಕೆ ಮಾತಾಡಿ ಅಂತ ಬಾಯಿ ಮುಚ್ಕೊಂಡು ಇರೋದು ಕಲಿ ನೀನು. ಬಂದ್ಬಿಡ್ತಾಳೆ ಎಲ್ಲ ಹಾಕುವೆ. ಹೋಗವ ಈಗ, ಸುಮ್ಮನಿರವ ನೀನು. ನಿನ್ ಕರ್ದ್ಬವ ನಾವು ಏನೋ ನಾವು ಕಷ್ಟ ಸುಖ ಮಾತಾಡ್ಕೊತಿದ್ದ, ನೀನ್ಯಾಕೆ ಮಧ್ಯಕ್ಕೆ ಬಂದೆ? ಹ್ಞೂ, ಇವತ್ತು ಯಾಕಪ್ಪ ನನ್ಗೂ ಕಷ್ಟ ಸುಖ ಮಾತಾಡಿಯೇ? ಮಾತಾಡ್ಬೇಡ ಬಿಡು. ನಾನು ಯಾವಳು ಯಾವ ನಾಯಿ ಅಂತ ಮಾತಾಡಿಯೇ? ನನ್ನ ಜೊತೆ ಏನು ಅಂತ ಮಾತಾಡಿಯವ್ವ? ಅವತ್ತು ಬೇಕಾಗಿತ್ತು, ಚಿಕ್ಕ ವಯಸ್ಸಿಗೆ ಗಂಡು ತಿನ್ಕೊಂಡು ಕಲ್ಲೊತ್ತು ಇಮ್ಮಣ್ಣತ್ತಿ ಸಾಕ್ಬೇಕಾರೆ ಹೂವು ಅನ್ಕೊಂಡು ನಿಂತ್ಕೊತಿದ್ದೆ ನೀನು. ಇವತ್ತು ಉಂಡ ತಿಂದ ಅಂತ ಒಂದು ದಿವಸ ಕೇಳಕ್ಕಿಲ್ಲ ನೀನು. ಎರ್ತಿ ಬಂದ್ಮೇಲೆ ಎಲ್ಲ ಬದಲಾಯ್ತಾರೆ. ನೀನು ಬದಲಾಯ್ತಿ ಅಂತ ನಾನು ಅನ್ಕೊಂಡಿದ್ದೀರಕ್ಕಲ್ಲ. ನೀನು ಬದಲಾಗ್ಬಿಟ್ಟೆ ಕಂಡ್ಬಿಡು. ಅಲಕನತ್ತೆ ಅವ್ರು ಉಂಡ ತಿಂದ ಅಂತ ಕೇಳಿದವ್ರು ನಾನು ಕೇಳ್ತಿಲ್ವ? ನಾನು ಉಣ್ಣಕ್ಕಿತ್ತಲ್ಲ ನಿಮಗೆ? ನೀವು ಊಟ ಮಾಡ್ತೇನೆ ಇಲ್ವ ಮನೇಲಿ? ಇನ್ನೆಲ್ಲಿ ಮಾಡ್ತೀರಿ ಮತ್ತೆ? ತೀಟ ಹತ್ಕೊಳ್ಳೋದು ನನಗೆ ಅಲ್ಲಿ ಉಣ್ಣಕ್ಕೆ. ನನ್ನ ಗಂಡ ಸಂಪಾದನೆ ಮಾಡಿದ್ರೆ ಉಂಟಿರೋದು ನಾನು ಯಾವ ಒಂದು ಕೈಲಿ ಏನು ಅಂಗಡಿ ಉಂಟೆ ಇಲ್ಲ ಸರಿಯಾ? ಅಷ್ಟೋ ಇಷ್ಟೋ ನನ್ನ ಗಂಡ ಹಂಗೆ ನಂಗೆಲ್ಲ ಸಂಪಾದನೆ ಮಾಡ್ಬಿಟ್ಟು ಹೋಗಿರೋದಕ್ಕೆ ಇವತ್ತು ಆರಾಮಾಗಿ ಕುತ್ಕೊಂತ ಇರೋದು. ಇಲ್ಲಾಂದ್ರೆ ಇಟ್ಟಾಸ್ ಬಟ್ಟಾಸ್ಬಿಡ್ತಿದ್ರು ಅಂತ ನನಗೂ ಚೆನ್ನಾಗಿ ಗೊತ್ತು. ಹೋಗವ್ ನೀನು ಕಾಲು ಕಟ್ಲತ್ತೀನಿ, ಹೋಗೋ ಹೊಳಿಕಾರೆ. ನನಗೆ ಜೀವ ಹೋಗಂಗೆ ಆಯ್ತದೆ, ಹೊಟ್ಟೆ ನೋವು ಅಂತ ನಾನು ಹೇಳ್ತೇವನಿ. ನೀನು ಆಸ್ತಿ ತಗೊಂಡೋಗಿ ಬೆಂಕಿಗೆ ಹಾಕ. ಏನು ಹಿಂಗೆ ಮಾತಾಡ್ತಿದ್ದೀನಿ ನೀನು? ಏನವ ಹಿಂಗೆ ಮಾತಾಡ್ತಿದ್ದಿ? ಆಸ್ತಿ ತಗೊಂಡೋಗಿ ಬೆಂಕಿಗೆ ಹಾಕಂತಿದ್ದಿ?
ಇವತ್ತು ಒಂದು ಪಾವ್ ಅಕ್ಕಿ ಇಲ್ದವನೇ ಕುತ್ಕೋಬೇಕಾಗೋದು ಕಣಪ್ಪ. ಆಸ್ತಿ ಇಲ್ದೋಗಿದ್ರೆ ಒಂದು ಪಾವ್ ರಾಗಿ ಇಲ್ದೇ ಕುತ್ಕೋಬೇಕಾಗೋದು, ಭಿಕ್ಷೆ ಬಿಡಬೇಕಾಗಿರೋದು. ನೀನು ಆಸ್ತಿ ತಗೊಂಡೋಗಿ ಬೆಂಕಿಗೆ ಹಾಕಂತೀಯ? ಏನು ಹಂಗೆ ಮಾತಾಡಿಯ ನೀನು? ಎರ್ತಿ ಮಾತು ಕಟ್ಕೊಂಡು ಕುಣಿತಿದ್ದೀಯ ನನ್ನ ಮಗನೇ ನೀನು. ಅಯ್ಯೋ ಶಿವನೇ, ನನಗೆ ಜೀವ ಕಾಯ್ಕಿಲ್ಲ ಅಂದ್ರೆ ಇದ್ಯಾಕ ಹಿಂಗೆ ಅಡಿಯ ನೀನು? ಅದೇ ಹೋಗಿ ನೀವು ಅವ್ರಿಗೆ ಜೀವ ಕಾಯ್ಕಿಲ್ಲ ಅಂತ ಅವ್ರಂಗೆ ಅಂತ ಕುಂತಾರೆ, ನೀವು ನೋಡ್ರಿ ಹಿಂಗೆ ಆಡ್ತಾ ಇದ್ದೀರಲ್ಲ ಸರಿಯಾ? ಹೋಗಿಯತ್ತೆ ಆಯ್ತು, ಹೋಗಿ ತಪ್ಪಾಯ್ತು. ಏನು ತಪ್ಪಾಯ್ತು ಗಿಪ್ಪಾಯ್ತು ಅಂತ ಹೆಂಗಾರು ಮಾಡಿ ನಾನು ಕೆಟ್ಟೋಳು ಮಾಡ್ಬಿಡ್ಬೇಕು ಅಲ್ವಾ? ನಾನು ಏನಂದೆ? ತಪ್ಪು ಹೇಳದ್ನ? ಹುಷಾರಿಲ್ಲ ಅಂತವನ್ನೆಲ್ಲ ಅಂದ್ಬಿಟ್ಟು ಒಂದು ಸೋಕು ಮಗೆ ಒಂದು ಕ್ಯಾಂಡಲ್ ಸೋಕು ತೆಗಿತೀನಿ ನಾನು, ಒಂದು ತಪ್ಪೆಗಳಿಗೆ ಹಾಕೊಡ್ತೀನಿ. ಒಂದು ತಿಂಗಳಿಂದ ಹೊಟ್ಟೆ ನೋವು ಅಂತಾನೆ ಯಾವ್ದಾರು ಗಾಡಿ ಅನ್ಸರ್ಸ್ಕೊಂಡಿರ್ಬೇಕು. ಇಲ್ಲ ಒಂದು ಯಾವಾರನೂ ಆಯ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಆಯ್ತಿದ್ದು ಎಲ್ಲರೂ ಹೊಲದಲ್ಲೂ ಅಷ್ಟು ಚೆನ್ನಾಗಿ ಬಂತು ಶುಂಠಿ. ನಮ್ಮ ಹೊಲದಲ್ಲಿ ಬರ್ನೇ ಇಲ್ಲ, ಬಂದು ಶುಂಠಿ ರೈತಿಲ್ದಂಗೆ ಆಯಿತು. ಏನು ಯಾರೋ ಮಾಡ್ಸಿರ್ಬೇಕು, ಯಾರು ಕೈ ಹಾಕವ್ರೆ ಅಂದ್ಕೊಂಡು ನಾನು ಅಂದಿದ್ದಕ್ಕೆ ನನಗೆ ಇಂತಿನ ಕಡೆ ಇಬ್ರು ಗಣ್ಣು ಇರ್ತು ಮಾತಾಡ್ತಿರಲ್ಲ. ಹಂಗಾರೆ ಮನೆ ಒಳಗೆ ನಿಮ್ದೇ ಹೋಗಿದ್ದದ? ನಾನು ಏನು ಮಾತಾಡಂಗಿಲ್ವಾ? ಏನು ಮಾತಾಡಂಗಿಲ್ವ ಹೇಳು? ಓ ಈಗ ಯಾರೋ ಏನಂದ್ರು ಅಂತ ಹಿಂಗೆ ಮಾತಾಡ್ತಿದ್ಯವ? ಸುಮ್ಮನಿರವ ಆಯ್ತು. ನಮ್ಮ ಕಷ್ಟ ನಮಗೆ ಮನೇಲಿ ₹1 ದುಡ್ಡಿಲ್ಲ ಇದ್ದಾಗ ಆ ನಂಟ್ರು ಈ ನಂಟ್ರು ಅನ್ಕೊಂಡು ಸೇರಿಸ್ಕೊಂಡು ಇಲ್ಲ ದುಡ್ಡು ಏರ್ಸ್ತೀರಿ. ಇದ್ದಂಗೆ ಮಾಡ್ಕೋಬೇಕು. ಹಬ್ಬ ಉಣ್ಮೆಗೆ 10,000 ಆಗಬೇಕು, 15,000 ಆಗಬೇಕು ಅಂದ್ಬಿಟ್ಟು ಖರ್ಚು ಮಾಡ್ಕೊತೀರಿ ಊರಲ್ಲೆಲ್ಲರೂ ಸೇರಿಸ್ಕೊಂಡು. ಇವತ್ತು ಪಾವು ಪಡೆಯೋ ಮಾಡ್ಕೊಂಡಿರಿ, ಅವತ್ತು ಪಾವು ಪಡೆಯೋ ಮಾಡ್ಕೊಂಡಿರಿ, ಇವತ್ತು ದುಡ್ಡು ಕಾಸು ಇರ್ತಿದ್ವಾ? ದುಡ್ಡು ಇದ್ಬಿಟ್ರೆ ಸಾಕು, ಅಲ್ಲಿ ಇಲ್ಲಿ ಅಂತ ಸುತ್ತೋದು. ಅನ್ಬೋಸ್ಲಾಕು ನಮಗೇನು ಅನ್ಬೋಸ್ರಲ್ಲ. ನಮ್ಮ ಆತ್ಕೊಳ್ ಕೇಳಕ್ಕೆ ನಿಮ್ಗೆ ಇಷ್ಟ ಇಲ್ಲಕಲ್ಲ. ನಾವು ಹೇಳಿದ್ರೆ ಸರಿಯಾಗಿ ಹೇಳ್ಕೊಡಕ್ಕಿಲ್ಲ ನಾವು. ಹೊಟ್ಟೆವ್ರಿಗೆ ಕರ್ಬುಲ್ಗೆ ಹೇಳ್ಕೊಡ್ತೀನಿ ನಾನು ಹೇಳೋದು. ಅದಕ್ಕೆ ನನ್ನ ಮಗನೇ ನಮ್ಮ ತಾವು ಕಾಸಿದ್ದಾಗ ಬಿಗಿಯಾಗಿ ಮಡಿಕಬೇಕು, ನಾಳೆ ದಿವಸ ಕಷ್ಟಕ್ಕೆ ಸುಖಕ್ಕೆ ಆಯ್ತದೆ ಅಂತ. ಈಗ ಹಬ್ಬ ಉಣ್ಮೆ ಮಾಡಿಸ್ಕೊಂಡವ್ರು ಕರ್ಕೊಂಡೋದಾರ ನಿನ್ನ ಹಾಸ್ಪಿಟ್ಲಿಗೆ ಬಂದು ತಿನ್ಬಿಟ್ಟೋದರು. ಏನಿಗೆ ಮಾತಾಡ್ತಿದ್ರಿ ನೀವು? ಯಾರು ಬಂದಿದ್ದಾರು ನನ್ನ ಕಡೆಯವರು? ಯಾರು ಬಂದುಂಡಿದ್ದಾರು ಅಂತ ಬರ್ತಡೆಗೆ ಬಂದಾಗ ನಿಮ್ಮ ಮಕ್ಕಳು ನೋಡ್ಕೊಂಡು ಅವತ್ತಿಂದ ಯಾವ ಹಬ್ಬ ಕರೆದ್ರು ಬಳಿಕಿಲ್ಲ. ನಮ್ಮ ಸುಬ್ಬಣ್ಣರು, ನಮ್ಮ ಅತ್ತೆಯವ್ರ ಮನೆಯವರು ಯಾರು ಒಬ್ರು ಬಂದಿದ್ದಾರೆ. ಏನಿಗೆ ಮಾತಾಡ್ತಾ ಇದ್ದೀರಿ? 2 ವರ್ಷ ಆಗದೆ ಅವ್ರನ್ನ ಹಬ್ಬ ಕೇಳಿ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ. ಸರಿ ಕರ್ದೆ ಹಬ್ಬ ಮಾಡುತ್ತಾನೆ ಏನಂತೆ. ಈಗ ನಾವು ಉಂಡ್ಬಿಟ್ಟು ಬರೋಕಿಲ್ಲ ಮನೆಗಳಲ್ಲಿ. ನೀವು ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ. ಏನ್ಲೇ ಏನು ಚೆನ್ನಾಗಿ ಮಾತಾಡೋನು ಅಂತ ಒಳ್ಳೆ ಸರಿಯಾಗಿ ಬುದ್ಧಿ ಕಲ್ತಿದ್ದಿ. ಏನಂತ ಬಂದ್ಬಿಟ್ಟು ನನ್ನ ಮನೆ ಒಳಗೆ ಬರಬಾರ್ದೆ ಬಂದ್ಬಿಡ್ತು ನಿನ್ನಿಂದ. ಹೋಗ ಒಳಗೆ ಬಾಯಿ ಮುಚ್ಕೊಡು. ಏನು ನೀರೇ ಸರಿ ಹೆಂಗ್ಸು? ಥೂ, ಏನು ಮನೇಲಿ ನೆಮ್ಮದಿ ಕೊಟ್ಟಿಯತ್ತಾಗೆ? ಮನೇಲಿ ಹಿರಿಕರು ಒಳ್ಳೆದಲ್ಲ ಅಂತ ಬಯಸ್ಬೇಕು. ಬರೀ ಎಷ್ಟೊತ್ತಾರು ಸಂಗೇಡಿ ಹಂಗೆ ಆಡೋದಲ್ಲ ಕಲ. ನಾನು ಸಂಗೇಡಿ ಕಲ ನನ್ನ ಮಗನೇ. ಉದ್ದಾರ ಆಯ್ತಿಲ್ಲ ನೀನು ಹಾಕ್ಕೊಟ್ಟೋಯ್ತೆ. ನೀನು ಉದ್ದಾರ ಆಗಿಲ್ಲ. ನೀನು ನಿಜಕ್ಕೂ ಉದ್ದಾರ ಆಯ್ಕೆ ನೋಡ್ಕೊಂಡು ನಿನ್ನ ಪರಿಸ್ಥಿತಿ ಹಂಗಾಯ್ತದೆ ಅಂತ ನನ್ನ ಎತ್ತ ಇಷ್ಟೊಂದು ಗೋಳಾಡ್ಸೋದು ನೀವು ಉದ್ದಾರ ಅದೀರಾ? ಏನು ಉಣ್ಣಕ್ಕಿತ್ತಲ್ವೋ ತಿನ್ನಕ್ಕಿತ್ತಲ್ವೋ? ನನ್ನ ಕಷ್ಟ ನನಗೆ ನೋಡು. ಎಲ್ಲರೇ ಏನಪ್ಪ ಹುಷಾರಿಲ್ಲ ಏನಪ್ಪ ಅಂತ ಹೊಟ್ಟೆ ಕಳ್ಕೊಂಡು ನೀವು ಬಂದು ಜಾಗಲು ಬೀಳ್ತಾ ಇದ್ದೀರಾ? ಈ ನಾನು ಏನಾದ್ರು ಆಬ್ರು ನಾನು ಎತ್ತಿ ಮಕ್ಳ ಚೆನ್ನಾಗಿ ಸಾಕಿಲ್ಲ ನೀನು. ನಾನೇ ಸಾಕಾನೆ ಏನು ಕೊಟ್ಟು ಮಡಗಿದ್ಯಾ? ಲಕ್ಷ ಕಟ್ಲೆ ದುಡ್ಡ ಏನೋ ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೀನು ಸಾಕು ಅಂದ್ಬಿಟ್ಟು ಬೇಡ ಹೋಗವ ಹೋಗು. ನೀನು ಸಾಕ್ತೀಯೋ ಇಲ್ವೋ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಇಟ್ಟು ಬಂದದೆ ನಾನೇ ಭಿಕ್ಷೆ ಬೇಡ ಪರಿಸ್ಥಿತಿ. ಇವ್ನು ಎತ್ತಿ ಮಕ್ಳು ನಾನು ಸಾಕ್ಬೇಕಂತೆ ಎಷ್ಟರ ಮಟ್ಟು ಕೇಳೋಣ? ಥೂ ಮುಂಡೆ ಮಕ್ಳ ಕಣಪ್ಪ. ಹಿಂಗೆ ಹೊಟ್ಟೆ ಉಸಿದ್ರೆ ಉದ್ದಾರ ಆದಿರ? ಅಯ್ಯೋ ಅಪ್ಪ ಅನ್ಸ್ತಿರೋಲ್ಲ ನಿಮ್ಮ ಬಾರಿ ಮುಂಡಾಕೋ. ಏನು ಮನೆ ಕುಲ್ವಾ ಇದು? ತಾಸಂಗಿಲ್ಲ ಗುಡ್ಸಂಗಿಲ್ಲ, ಬೆಳಗ ಅಲ್ಲಲ್ಲೇ ಬಿದ್ದಿರ್ತವೆ. ಇವಳು ಆಗ್ತಾನೆ ಕಡೆ ವಾರ ಒಪ್ಪತ್ತು ಮಾಡಿದ್ರಲ್ವಾ? ಬನ್ನಿ ಹಾಸ್ಪಿಟ್ಲಿಗೆ ಹೋಗದ. ಇಲ್ಲ ಸುಮಾರಾಗಿ ಹೋಗ್ರಾಯ್ತು ಕಣ, ಸುಮ್ಕಿರು. ಬನ್ರಿ ನಡೀರಿ ಹೋಗದ. ಇಲ್ಲ ಇಲ್ಲಕ್ಕ ಸುಮ್ಕಿರು. ಎಲ್ಲೂ ಅಲ್ತಾ ನಡ್ಕೊ ಬಂದಲ್ಲ ಅದಕ್ಕಂಗೆ ಆಯ್ತಿತ್ತೇನೋ. ಈಗ ಸುಮಾರಾಗಿ ಹೋಗ್ರಾಯ್ತು ಕತೆ. ಬೈಕ್ಳುಗಳೆಲ್ಲ ಒಳಗವೆ ಆಯ್ತು. ಅವ್ನು ಮತ್ತೆ ತಲೆಗೆಡ್ಸ್ಕೊಬೇಡ ನೀನು. ಅವಳು ಹಾಗೆ ಹುಚ್ಚಿ ಹೆಂಗೆ ಆಡ್ತಾಳೆ. ಹೆಂಗೋ ಕಿವುಡಿ ಆಗಿದ್ಲು, ಆಗ ನೆಮ್ಮದಿ ಆಗಿತ್ತು. ಯಾಕಾರು ಕರ್ಕೊಂಡೋಗಿ ಮಾದೇವ ರೆಡಿ ಮಾಡ್ಸ್ಕೊಂಡು ಕರ್ಕೊ ಬಂದ್ಬಿಟ್ನೋ. ಮನೇಲಿ ನೆಮ್ಮದಿನೇ ಇಲ್ದ ಮಾಡ್ಬಿಟ್ಲು ಅತ್ತಾಗೆ. ಹಂಗಲ್ಲ ಕಣ್ರಿ, ಏನೋ ನಾವು ಮಾತಾಡೋ ಮಾತು ಕೇಳಿಸ್ಕೊಂಡು ನಾಲ್ಕು ಚೆನ್ನಾಗಿರ್ಲಿ ಅಂದ್ಬಿಟ್ಟಲ್ವ ಮಾಡಿದವರು. ಅವ್ರನ್ನ ತಪ್ಪು ಮಾಡಕ್ಕದ ನೀವು ಹೇಳ್ತಿರಲ್ಲ. ಈಗ ಅವ್ರನ್ನೇ ತಪ್ಪು ಮಾಡ್ಬೇಕು. ಲೆಕ್ಕದಲ್ಲಿ ಹಂಗೆ ಹಾಕುಂತದಲ್ಲ ನೋಡಲ್ಲಿ ಹೆಂಗೆ ಹೊಟ್ಟೆ ಉರ್ಸೋಡು. ಏನಾರು ಮಾತಾಡ್ಕೊಳ್ಳಿ ಬಿಡಿ, ತಲೆಗೆಡ್ಸ್ಕೊಬಿಡಿ. ಮಾಮೂಲಿ ಇದ್ದಿದ್ದೀರಾಗಲೇ ಬರ್ತದೆ. ಏನು ಇವತ್ತ ಬಸ್ತಾ ಬೇಜಾರು ಮಾಡ್ಕೊಳಕ್ಕೆ? ನಾನು ಯಾವ ಬೇಜಾರು ಮಾಡ್ಕೊಳಕ್ಕಿಲ್ಲ, ಏನೂ ಇಲ್ಲ. ನೀವು ಒಬ್ರು ಸರಾರು ಸಾಕು. ನಾಯಿ ಬಗಳು ದೇವ್ಲು ಕಾಳಕ್ಕಿಲ್ಲ, ನನ್ನ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ. ಸುಮ್ಮನಿರಿ ನೀವು. ಬನ್ನಿ ಒಂಚೂರ ಬಿಸಿ ಇಟ್ಟು ಮಾಡ್ಕೊಟ್ಟು ಊಟ ಮಾಡಿವ್ರಿ. ಊಟ ಮಾಡ್ಬಿಟ್ಟು ಹೋಗಕ್ಕೆ ಹಾಸ್ಪಿಟ್ಲಿಗೆ. ಯಾಕೋ ಊಟನೂ ಸೇರ್ತಿಲ್ಲ ಕಲೆ ನನಗೆ. ಒಂಥರ ಹೆಂಗೆ ಹೋಯ್ತದೆ ಹೊಟ್ಟೆಲ್ಲ ನೋವು. ಒಂದ್ಗಳಿಗಿದ್ದಾಗ ಒಂದ್ಗಳಿಗಿರಕ್ಕಾಯ್ತಿಲ್ಲ. ಬನ್ನಿ ಹಾಸ್ಪಿಟ್ಲಿಗೆ ಹೋಗೋದ ಅಂದ್ರೆ ಅದನ್ನು ಕೇಳಕ್ಕಿಲ್ಲ. ನೀವು ಹಿಂಗೆ ಆಡ್ತಿರಲ್ರಿ. ಅದಕ್ಕೆ ಹೋಗೋ ಸುಮ್ಕಿರು. ಅವಡ ತಮ್ಮನಂಗೆ ₹1,000 ದುಡ್ಡು ಕೊಡೋಣ, ಇಲ್ಲಿ ಹೊಸ ಹಾಸ್ಪಿಟ್ಲ್ ಗಂಟು ಓಟ್ ಬರ್ಬೇಕು ಅಂತ ಅಂದಿನಿ. ಆಯಿತು ನಾಳೆ ಕಿತ್ಕೊಂಡು ಹೋಗು ಅಂತದೆ. ಹೋಗೋ ಸುಮ್ಕಿರು. ಈಗ ಬರೀ ಕೈಲಿ ಹೋಗ್ಬಿಟ್ರೆ ಈಗ ನಿನಗೇನೋ ಪುಕ್ಸಟೆ ಬಸ್ಸು, ನನಗೆ ಬರ್ಚೇಸ್ ಹಾಕಬೇಕು. ಅಲ್ಲಿ ಮಾತ್ರೆ ಮೆಡಿಸಿನ್ ಏನಾದ್ರು ಬರೆದ್ರೆ ಆಮೇಲೆ ತಗೋಬೇಕಲ್ವಾ? ನಾಳೆಗೆ ಹೋಗಾಯ್ತದೆ. ಸರಿ ಬನ್ನಿ ಒಂಚೂರು ಇಟ್ನಾರು ಉಣ್ಣವ್ರಿ. ತೆಳ್ಳು ಮಾಡ್ಕೊಟ್ರೆ ಬನ್ನಿರಿ. ಉಪ್ಪೆಸರದೆ ಬೆಳೆಕಾಳು ಸೊಪ್ಪು ಹಾಕಿದ್ನಲ್ಲ ಉಪ್ಪೆಸರದೆ. ಬನ್ನಿ ಊಟ ಮಾಡಿವ್ರಿ. ಸೊ ಟ್ಯಾಕ್ಟ್ರಿನಾರು ಒಳಿಸ್ಬೇಕು. ಒಂದು ಸರಿ ಮಳೆನಾರು ಊದಿದ್ರೆ ಆಗೋದು. ಏನು ಮಾಡಿ ಮಳೆನೂ ಊದಿಲ್ಲ. ಏನು ಹಿಂಗಾದರೆ ಭಾಳ ಕಷ್ಟ ಕಲೆ. ಅಯ್ಯೋ ಯಾವ್ದು ಹೆಂಗಾರಲ್ಲಿ ಮೊದಲು ನೀನು ಸರಾಗಪ್ಪ ನೀನು. ಆಮೇಲೆ ನಾ ಸತ್ತಿದ್ರೆ ಯಾವಾಗಾರು ತೀರ್ಸ್ಕೊಬೋದು. ಸುಮ್ಕಿರು. ಶುಂಠಿ ಬೆಳೆದಾಗ ಕೂಡಕ್ಕಾಯ್ತದೆ ಅಂದ್ಬಿಟ್ಟು ಸಾಲ ಮಾಡ್ಕೊಬಿಟ್ಟೆ. ಸಾಲ ಮಾಡ್ಕೊಂಡು ವ್ಯವಸಾಯ ಮಾಡಬಾರ್ದು ಮಾತ್ರ. ಹೆಂಗೋ ನೆಮ್ಮದಿಗಿದ್ದೆ ನಾನು. ಈ ಸಾಲದವರೆ ಭಾಳ ಕಷ್ಟ ಆಗೋಗೋದು ನನಗೆ. ಏನತ್ತಾಗೆ ಹೊಲ್ತಕ್ಕೆ ಹೋದ್ರೆ ಸಾಕು. ಆ ಬಣ್ಣ ಸಿದ್ಲಿಂಗಣ ಏನು ಅಡ್ಡಾಕೊಂಡು ರೋಡಲ್ಲೇ ಮಾನ ಮರೋದಿ ಕಳಿತಾನೆ. ಏನು ಬಡ್ಡಿನಾರು ಕೊಡ್ನಿವಲ್ಲ ಮರೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಬಾಯಿ ಬಂದಂಗೆ ಹೋಯ್ತಾನೆ. ಅತ್ತಾಗ ಹೋಗೋದೇ ಬಿಡ್ತೀನಿ. ಅಡ್ದಾರಿ ಹಿಡಿದ್ಬಿಟ್ಟಿನಿ. ಈಗ ಹೊಲ್ತಕ್ಕೆ ಹೋಗಕ್ಕೂ ಹಂಗೂ ಏನಾದ್ರು ಹೊಲ್ತಾಗೆ ಬಂದ್ಬಿಟ್ಟು ಏನು ಹೊಸಿ ಬೋಯ್ನಿಲ್ಲ. ಕದ್ದಾಡ್ತೀಯಲ್ಲ ಕತ್ತಿರ್ತೀಯಲ್ಲ ಅಂದ್ಕೊಂಡು ಏನು ಮಾಡಿಯೇ ನಮ್ಮ ಮನೆ ಬರ 6 ಕೀರ್ನಿಲ್ಲ 3 ಕೀಡಿನಿಲ್ಲ ಅನ್ನಂಗೆ ಆಗೋಗೋದು ನನ್ನ ಪರಿಸ್ಥಿತಿ ಅಂತ ಹೋಗತ್ತಾಗೆ. ಆಯ್ತು ಸುಮ್ಕಿರಿ. ಒಂದು ಸಮಿತದ ಹೆಂಗಾರ ಆಯ್ತು ಸುಮ್ಕಿರ್ರಿ. ಒಂದೇ ಒಂದು ಚೂರು ಇಟ್ಟು ಮಾಡ್ಕೊಟ್ಟಿಯಾ? ಬನ್ನಿ ಮಾಡ್ಕೊಟ್ಟನು. ನೀನು ಊಟ ಮಾಡ್ದಾ? ಇಲ್ಲ ಕಣ್ರಿ, ಇವತ್ತು ವಾರ ಅಲ್ವಾ. ಅತ್ತೆ ನೋಡಿ ಬೈಕೋಯ್ತು. ಮನೇನ ಸೀಟ್ಬಿಟ್ಟು ಪಾತ್ರೆ ಗುಡ್ಡೆ ಹಾಕಿ ಬೆಳಗ್ಬೇಕು ನಾನು. ಯಾರು ಇಷ್ಟೊತ್ತಾಗದೆ ಊಟ ಮಾಡ್ಕೊಂಡು ತಳಾಕ್ ಮಾಡೋದಪ್ಪ. ಅಯ್ಯೋ ವಾರ ದಿವಸ ದೀಪಸ್ಥಾನೆ ಊಟ ಮಾಡಿದ್ರೆ ಹೊಸಿ ಬೈಕಿಲ್ಲ.
ಇದು ವಾರನೂ ಮಾಡ್ದಂಗೆ ಬರ್ಬಾರ್ದು ಗೊತ್ತು ಹಂಗೆ ಹಿಂಗೆ ಅಂತ. ನೀನು ಅವಳು ಮಾತು ತಲೆಗೆಸ್ಕೊಬಿಡಕಲೆ. ಅಯ್ಯೋ ಹೆಂಗಾರಲ್ಲಿ ಒಂದು ಸತಿ ಬೇಜಾರಾಕಿದ್ರಿ ಹೇಳ್ತಿರಲ್ಲ. ಅದು ಸರಿನೇ, ಅವಳಂಗಾಡೋದು ಯಾವ ಥರದರು. ಸರಿ ನೋಡಿ ಒಂಚೂರು ಇಟ್ಟು ಊಟ ಮಾಡ್ತೀನಿ. ಸರಿ ಬನ್ನಿ ಮತ್ತೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.